hello, namaskara. Welcome back to my YouTube channel. So guys, ಇವತ್ತು ಗುಡ್ ಮಾರ್ನಿಂಗ್. ನಮಗೆಲ್ಲ ಗೊತ್ತಾಗೋಯ್ತು. ಇವತ್ತು ಚೌಲ್ಟ್ರಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತೇನೆಲ್ಲ ಶಾಸ್ತ್ರ ಏನಿರುತ್ತೆ, ಇವತ್ತು ಬಂದು ವರ್ಕ್ ಪೂಜೆ ಇದೆ. ಸೊ ಅಲ್ಲಿ ಏನಾಗುತ್ತೆ ಏನು ಅಂತ ಎಲ್ಲ ತೋರಿಸ್ತೀನಿ ಗೈಸ್. ಸೊ ಬಂದೆ. ನಾವು ಈಗ ಸೇರಬೇಕಾದಂಥ ಸ್ಥಳಕ್ಕೆ ಅಂದರೆ ಪಾಜಕ ಕ್ಷೇತ್ರಕ್ಕೆ, ಮದುವೆ ಆಗೋ ಜಾಗಕ್ಕೆ ಬಂದು ಈಗ ನಾವು ಸೇರ್ತಾ ಇದ್ದೀವಿ. ಭಾಳ ಗ್ರೀನರಿಯಾಗಿ ಒಳ್ಳೆಯ ಒಂದು ಜಾಗ ಇದೆ. ಆ ಜಾಗ ನೋಡಿದ್ರೆ ತುಂಬ ಖುಷಿ ಆಗ್ತಿದೆ. ಈ ಜಾಗ ತುಂಬ ಅದ್ಭುತವಾಗಿದೆ. ಇದು ನಾವು ನೋಡಿರಲಿಲ್ಲ. ಕವರ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅಷ್ಟೊಂದೇನು ಶಾಸ್ತ್ರಗಳಿರಲಿಲ್ಲ ಹೆಣ್ಣಿನ ಕಡೆ. ಸೊ ಇವಾಗ ವರ್ಕ್ ಪೂಜೆ ಸ್ಟಾರ್ಟ್ ಆಗುತ್ತೆ. ಮೇ ಬಿ ನಾವು ಹೋಗೋಷ್ಟಿಗೆ ಡಿಲೇ ಆಗುತ್ತೆ ಬಿಕಾಸ್ ನಮ್ಗೆ ಇವತ್ತು ಒಂದೇ ದಿನ ಟೈಮ್ ಇರೋದ್ರಿಂದ ನಾನು ಬೀಚ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಇಲ್ಲಿಂದ ಇವಾಗಿರೋ ಪ್ಲೇಸಿಂದ ತುಂಬ ದೂರ ಅಂತ ಹೇಳಿದರು ಬೆಳಿಗ್ಗೆ. ಬಟ್ ಸ್ಟಿಲ್ ಇವಾಗ ಅಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ಬೀಚ್ ಹೋಗ್ತಾರೆ? ಕಾಪು ಬೀಚ್ಗೆ ಹೋಗ್ತಾ ಇದ್ದೀವಿ. ನಾನು ಅಪ್ಪ ಇಬ್ಬರೇನೆ, ಬೇರೆ ಯಾರೂ ಬರ್ತಾ ಇಲ್ಲ. ಸೊ ನನ್ನ ಔಟ್ಫಿಟ್ ಚೇಂಜ್ ಆಗಿದೆ ಗೈಸ್, ಹೇಗಿದೆ ಅಂತ ಕಮೆಂಟ್ ಮಾಡಿ. ಜಸ್ಟ್ ಹಾಗೆ ಒಂದು ಸ್ವಲ್ಪ ಫೋಟೋಸ್ ರೀಲ್ಸ್ಗಂತ ಹೋಗ್ತಾ ಇರೋದು. ಆ್ಯಂಡ್ ಕಾಪು ಬೀಚ್ ನಾನು ನೋಡಿರಲಿಲ್ಲ ಕೂಡ. ಆ್ಯಂಡ್ ಅಪ್ಪನೂ ತುಂಬ ವರ್ಷ ಹಿಂದೆ ನೋಡಿದ್ದಿದ್ದು. ಸೊ ಹೋಗಿ ಒಂದು ಸ್ವಲ್ಪ ಹಾಗೆ ಎಂಜಾಯ್ ಮಾಡ್ಕೊಂಡು ಬರೋಣ. ಬಂದಾದಮೇಲೆ ವರ್ಕ್ ಪೂಜೆ ಸ್ಟಾರ್ಟ್ ಆಗಿರುತ್ತೆ. ಒಂದು ಸ್ವಲ್ಪ ಬಂದುಬಿಟ್ಟು ಇಲ್ಲೇ ಅಟೆಂಡ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಿ ತುಂಬ ಸೌಂಡ್ ಇರೋದ್ರಿಂದ ಅಲ್ಲೇನು ಡೈರೆಕ್ಟಾಗಿ ಮಾತಾಡೋಕ್ಕಾಗಲ್ಲ. ಹೋದ ಬ್ಲಾಗಲ್ಲೇ ವಾಯ್ಸ್ ಓವರ್ ಹೆಂಗೆ ಕೊಟ್ಟಿದ್ನೋ ಈ ಬ್ಲಾಗಲ್ಲೂ ಹಾಗೆ ವಾಯ್ಸ್ ಓವರ್ ಕೊಡ್ತೀನಿ. ಸೊ ನೋಡಿ ಗೈಸ್, ಎಂಜಾಯ್ ಮಾಡಿ ಗೈಸ್. ರೋಡ್ಸ್ ಮಾತ್ರ ಮಸ್ತಾಗಿದೆ. ನಮ್ಮ ಅಪ್ಪಂಗೆ ಈ ಥರ ರೋಡ್ ಇದ್ಬಿಟ್ರೆ ಫುಲ್ ಖುಷಿ ಗಾಡಿ ಓಡಿಸೋಕ್ಕೆ. ಏನಪ್ಪ ಓಡಿಸೆ ನೋಡಿ ಗೈಸ್, ನಮ್ಮ ಅಪ್ಪಂಗೆ ನಿದ್ದೆ ಬರ್ತಾಯಿರುತ್ತೆ. ಮಸ್ತಾಗಿದೆ ಗೈಸ್. ರೋಡ್ಸ್ ಮಾತ್ರ ಫುಲ್ಲು ಪೀಸ್ ವೆದರು. ತುಂಬ ಬಿಸಿಲಿತ್ತು ಇಷ್ಟೋ ತನಕ, ತಣ್ಣಗಾಗಿದೆ. ತುಂಬ ಬಿಸಿಲಿತ್ತು, ಇವಾಗ ತಣ್ಣಗಾಗಿದೆ. ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ ಗೈಸ್. ನಮ್ಮಪ್ಪ ಬರ್ರಿ ಟಾಂಟ್ ಕೊಡೋದು, ರೇಗ್ಸೋದು, ಇಷ್ಟು ಬಿಟ್ಟು ಅವ್ರಿಗೆ ಇದೆಲ್ಲ ಮಾಡಿಲ್ಲ ಅಂತಂದರೆ ತಿಂತಿದ್ದನ್ನ ಅರ್ಗಲ್ಲ ಅವ್ರಿಗೆ. ಏನು ತಿಂದರೂ ಅರ್ಗತ್ತೆ, ಅದು ಕೆಲವ್ರಿಗೆ ಅರ್ಗಿಸ್ಕೊಳಕ್ಕಾಗಲ್ಲ. ಹಾಗಾಗಿ ಯೋಚನೆ ಮಾಡ್ತಾರೆ. ಓಕೆ, ಬಾಯ್ ಫ್ರೆಂಡ್ಸ್. ಸೊ ಗೈಸ್, ಇವಾಗ ಬೀಚ್ ರೀಚ್ ಆಗಿದ್ದೀವಿ. ನೋಡಿ ಏನು ಸಕ್ಕತ್ತಾಗಿದೆ ವ್ಯೂ. ನೋಡಿ ಗೈಸ್, ಲೈಟ್ ಹೌಸ್, ಬೀಚ್ ಲೈಟ್ ಹೌಸ್ ಅದು. ಕಾಪು ಬೀಚ್ ಲೈಟ್ ಹೌಸ್. ಆ್ಯಕ್ಚುಲಿ ಕರೆಕ್ಟ್ ಟೈಮಿಗೆ ಬಂದಿದ್ದೀವಲ್ವಪ್ಪ. ಬಿಸಿಲು ಇಲ್ಲ, ಮಳೆನೂ ಇಲ್ಲ. ಗೈಸ್ ನೈಸ್. ನೋಡಿ ವೇವ್ಸ್ ಎಲ್ಲ ಮಸ್ತಾಗಿ ಬರ್ತಾ ಇದೆ. ಕರೆಕ್ಟ್ ಟೈಮ್ ಫೋಟೋ ಮತ್ತು ವೀಡಿಯೋಸ್ನ ಕ್ಲಿಕ್ ಮಾಡ್ಕೊಳ್ಳೋಕ್ಕೆ. ಸೊ ಯಾರ್ಯಾರೆಲ್ಲ ಈ ಬೀಚಿಗೆ ಬಂದಿದ್ದೀರಾ ಕಮೆಂಟ್ ಮಾಡಿ. ಏನಾದ್ರು ಬೇರೆ ಗೊತ್ತಾ? ಡು ಯು ಹ್ಯಾವ್ ಎನಿ ಮೆಮೊರೀಸ್ ಆಫ್ ದಿಸ್ ಬೀಚ್? ಬ್ಯಾಡ್ ಮೆಮೊರೀಸ್. ಸೊ ಬೇಡ ಗೈಸ್, ಬ್ಯಾಡ್ ಮೆಮೊರೀಸ್ ಎಲ್ಲ. ಏನಾದ್ರು ಗುಡ್ ಇದ್ದರೆ ಕೇಳ್ಬೋದು. ಓಕೆ ಗೈಸ್, ಮನಸ್ಸು ಪೂರ ಇರುವ ಮೂರು ಕ್ಷಣ ಗೈಸ್. ಇವಾಗ ಕಾಪು ಬೀಚಿಂದ ವಾಪಸ್ ಹೋಗ್ತಾ ಇದ್ದೀವಿ ಚೌಲ್ಟ್ರಿ ಕಡೆ. ಸೊ
ದ ವೇ ಇಲ್ಲಿ ಕುಂಜಾರಗಿರಿ ಬೆಟ್ಟ, ದುರ್ಗಾ ಪರಮೇಶ್ವರಿ. ದುರ್ಗಾ ಪರಮೇಶ್ವರಿ ದೇವರು ಇದೆ. ಸೊ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನೋಡಬೇಕು, ಮಳೆ ಸ್ಟಾರ್ಟ್ ಆಗಿದೆ ಗೈಸ್, ನೋಡಿ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ. ಸೊ ಚೌಲ್ಟ್ರಿಗೆ ತುಂಬ ಹತ್ತಿರ, ಅದಕ್ಕೆ ಹೋಗೋಣ ಅಂತ, ಹಂಗೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದು. ಸೊ ನೋಡೋಣ ಏನು ಇಂತ ಅಂತ. ಅಲ್ಲೇನಾರು ಅಲ್ಲಿ ಫೋಟೋ ಅಲೌಡ್ ಇರುತ್ತೆ ಅಂತ ಅನ್ಕೊತೀನಿ, ವಿಡಿಯೋಗ್ರಫಿ. ಇನ್ ಕೇಸ್ ವಿಡಿಯೋ ಮಾಡ್ಬೋದು ಅಂದರೆ ತೋರಿಸ್ತೀನಿ, ಇಲ್ಲ ಅಂತಂದರೆ ಆಚೆ ಕಡೆಯಿಂದ ತೋರಿಸ್ತೀನಿ. ಬ್ಯೂಟಿಫುಲ್ ವ್ಯೂ, ಬೆಟ್ಟದ ವ್ಯೂ. ದುರ್ಗಾದೇವಿ ಟೆಂಪಲ್, ಕುಂಜಾರಗಿರಿ. ನಿಮ್ಮ ನಮ್ಮ ಬಾಸ್ ನೋಡಿ. ಇದು ಕುಂಜಾರಿಗೆ ಬೆಟ್ಟದ ವ್ಯೂ. ಇದು ಬೆಟ್ಟದ ಮೇಲಿಂದ ಭಾಳ ಒಳ್ಳೆ ವ್ಯೂ ಇದೆ. ಅದು ಮಧ್ವಾಚಾರ್ಯರು ಇದ್ದಂಥ ಜಾಗ ಅಂತ. ಆ ಎದುರುಗಡೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಟೈಲ್ಸ್ ಇರೋ ಥರದ್ದು, ಅದು ಆ ಕಡೆಯಿಂದ ಮಧ್ವಾಚಾರ್ಯರನ್ನ ನಿಲ್ಲಿಸಿದ್ದಾರೆ. ಸೊ ನಾವು ಅದು ಈ ಹಿಂಭಾಗದಿಂದ ಇರೋದ್ರಿಂದ ಕಾಣ್ತಾ ಇಲ್ಲ. ಅದು ದಟ್ಟವಾದ ಕಾಡಿದೆ. ಕುಂಜಾರಗಿರಿ ಬೆಟ್ಟ, ಇಲ್ಲಿ ನೆಲೆಸಿರೋದು ತಾಯಿ ಶ್ರೀ ದುರ್ಗಾ ಪರಮೇಶ್ವರಿ. ಗೈಸ್, ನಾನು ಒಳಗಡೆ ಹೋಗಿಲ್ಲ, ಅಪ್ಪ ಹೋಗಿದ್ರು. ಹೋಗಿ ವೀಡಿಯೋಸ್ ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಬಂದಿದ್ದಾರೆ. ಸೊ ನಾನು ಇವಾಗ ಅದನ್ನು ಅಟ್ಯಾಚ್ ಮಾಡಿರ್ತೀನಿ. ಆ್ಯಂಡ್ ಒಂದು ಕ್ಲಿಪ್ಪಿಂಗಲ್ಲೋ ಅಥವಾ 2 ಕ್ಲಿಪ್ಪಿಂಗಲ್ಲೋ ಏನೋ ಹೇಳಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ಜಾಗದಲ್ಲಿ ಏನು ಇದ್ದಿದ್ದು, ಯಾಕೆ ಆ ದೇವಸ್ಥಾನ ಸ್ಪೆಷಲ್ ಅಂತ, ಏನೇನು ಪಾಯಿಂಟ್ಸ್ ಅವ್ರಿಗೆ ಗೊತ್ತಿತ್ತು. ಸೊ ಇದು ವ್ಯೂ ಸಖತ್ ಮಳೆ ಬರ್ತಿದೆ ಗೈಸ್, ಸಕ್ಕತ್ತಾಗಿದೆ ವ್ಯೂ ಮಾತ್ರ, ನೆಕ್ಸ್ಟ್ ಲೆವೆಲ್ಲು. ಆ್ಯಂಡ್ ಜಾಸ್ತಿ ಕೋತಿಗಳಿದೆ ಇಲ್ಲಿ. ಆವಾಗಲೇ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ನಾನು ಇಲ್ಲಿ ಕೂತಿದ್ದೆ ಕಾರಲ್ಲಿ. ಸೊ ಇಲ್ಲೆಲ್ಲ ಫುಲ್ಲು ಗ್ಲಾಸ್ ಮೇಲೆ ಮತ್ತು ಈ ಗ್ಲಾಸ್ ಮೇಲೆ ಎಲ್ಲ ಒಂದಿಷ್ಟು ಕೋತಿಗಳು ಕೂತಿತ್ತು, ಒಂದು ಆಲ್ಮೋಸ್ಟ್ ಒಂದು 7 to 8 ಕೋತೀಸ್. ಸೊ ಅಲ್ಲಿ ನಾನು ಏನಾರು ತೆಗಿಯೋಣ ವೀಡಿಯೋ ಅಂತಂದರೆ ಫೋನ್ ಏನೂ ಇದ್ದಿಲ್ಲ, ಬಟ್ ಅದೆಷ್ಟು ಕ್ಯೂಟಾಗಿ ಕೂತಿತ್ತು ಅಂತಂದರೆ ಸಖತ್ ಕ್ಯೂಟಾಗಿ ಕೂತಿತ್ತು. ಸೊ ಅದೊಂದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಕ್ಯೂಟ್ ಮೂಮೆಂಟು. ಅದು ಬಿಟ್ಟರೆ ಇವಾಗ ಅಗೇನ್ ವಾಪಸ್ ಗೋಯಿಂಗ್ ಟು ಚೌಲ್ಟ್ರಿ, ಹೋಗಿ ಕ್ವಿಕ್ಕಾಗಿ ಒಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಅಗೇನ್ ವರ್ ಪೂಜೆ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿರುತ್ತಲ್ಲಪ್ಪ, ಸ್ಟಾರ್ಟ್ ಆಗಿರುತ್ತೆ, ಅಲ್ಲಿ ಹೋಗಿ ಜಾಯಿನ್ ಆಗೋದು ಗೈಸ್. ಲೆಟ್ಸ್ ಗೋ. ನೋಡಿ ಗೈಸ್ ಹೆಂಗೆ ತಿಂತಾ ಇದ್ದಾರೆ. ಮಂಗಳೂರು ಬಜ್ಜಿ ಅಂತಾರೆ, ನಮ್ಮ ಬೆಂಗಳೂರಲ್ಲ, ಇಲ್ಲಿ ಗೋಳಿ ಬಾಜಿ ಅಂತಾರೆ. ಅದು ಏನು ಗೋಳಿ ಬಾಜಿನೋ ಗೊತ್ತಿಲ್ಲ. ಅವಾಗಿಂದ ನಮ್ಮ ಅಪ್ಪ ನನ್ನ ತುಂಬ ಬೈತಾನೆ ಇದ್ದಾರೆ. ಸೊ ಆಮೇಲೆ ವಿಚಾರಿಸ್ಕೊತೀನಿ. ಬೆಂಗಳೂರಲ್ಲೇ ಚೆನ್ನಾಗಿದೆ. ಮಂಗಳೂರು ಬಜ್ಜಿ ಗೋಳಿ ಬಾಜಿ ಇಲ್ಲೇ ಮಾಡೋಕ್ಕೆ, ಬೆಂಗಳೂರಲ್ಲೇ ಚೆನ್ನಾಗಿ ಮಾಡ್ತಾರೆ. ಟೇಸ್ಟ್ ಮಾಡ್ತೀನಿ.
ಹಾಂ ಹಾಂ ಸೊ ಗೈಸ್ ಇವಾಗ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಟೈಮು. ಸೊ ಹುಡುಗಿ ರೆಡಿ ಇದ್ದಾರೆ. ಫೋಟೋ ಸೆಷನ್ ಆಗಿದ ತಕ್ಷಣವೇ ರಿಂಗ್ ಎಕ್ಸ್ಚೇಂಜ್ ಮಾಡ್ತಾರೆ. ಬಾಳೆಲ್ಲ ಬೆಳಗಿರಲಿ ನಿನ್ನ ನಾಡಿಗಳೆಲ್ಲ. ಗೈಸ್ ಇವತ್ತಿನ ಡೇ ಇಷ್ಟೇ, ಹೀಗೆ ಚೆನ್ನಾಗಾಯಿತು. ಸೊ ನಾಳೆನೇ ಇರೋದು ಮೇನ್ ಡೇ, ಮದುವೆ ನಾಳೆನೇ ಮೇನ್ ಡೇ. ಸೊ ಇಟ್ ಈಸ್ ಅ ವೆರಿ ಹ್ಯಾಪಿ ಮೂಮೆಂಟ್ ಆ್ಯಂಡ್ ಎಮೋಷ್ನಲ್ ಮೂಮೆಂಟ್ ಆಲ್ಸೋ ನಮ್ಮ ಅಕ್ಕಾಗೆ. ಬಿಕಾಸ್ ಎಷ್ಟು ವರ್ಷ ಫ್ಯಾಮಿಲಿ ಜೊತೆ ಇದ್ದು ಆ್ಯಂಡ್ ಇವಾಗ ಸಡನ್ನಾಗಿ ಗಂಡ ಮನೆಗೆ ಹೋಗಿ ಅಡ್ಜಸ್ಟ್ ಆಗೋಕ್ಕೆ ಇಟ್ ಟೇಕ್ಸ್ ಟೈಮ್. ಬಟ್ ಐ ಆಮ್ ವಿಶಿಂಗ್ ಹರ್ ವೆರಿ ಆಲ್ ದಿ ಬೆಸ್ಟ್. ಒಡೇನೆಲ್ಲ ಅಂದ್ಕೊಂಡಿರ್ತಾಳೋ ಅದೆಲ್ಲ ನೆರವೇರಲಿ. ಆ್ಯಂಡ್ ನಾಳೆ ಹೇಗೆ ಆಗುತ್ತೆ ಏನು ಎತ್ತ ಅಂತ ಎಲ್ಲ ತೋರಿಸ್ತೀನಿ. ಸೊ ಅವ್ಲಾಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಅಂಟಿಲ್ ದೆನ್ ನೀವು ಮಾಡಬೇಕಾಗಿರೋದಿಷ್ಟೇ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಗುಡ್ ನೈಟ್ ಗಾಯ್ಸ್.